ನಮಸ್ಕಾರ. ನಾನು ಪದ್ಮಾ ಉಮರ್ಜೆ, ಹುಬ್ಬಳ್ಳಿಯಿಂದ. ಗಣಕರಂಗ ಧಾರವಾಡ ಇವರು ಏರ್ಪಡಿಸಿದ ಪ್ರಕರಣಗಳು ಎಂಬ ಕಿರುಗತೆಗೆ ನನ್ನ ಕಥೆಯನ್ನು ಬರೆದು ಕಳಿಸುತ್ತಿರುವೆ. ಕಥೆಯ ಶೀರ್ಷಿಕೆ ಕರ್ಮ ಮರೆಯದ ವಿಳಾಸ. ಕರ್ಮ ಮರೆಯದ ವಿಳಾಸ. ಹಲೋ ಸಂದೀಪ್, ಎಲ್ಲಿದ್ದೀಯಾ? ತಂದೆ ರಾಜಾರಾಯರ ದಿಗಿಲಿನ ದನಿ ಕೇಳಿದ ಸಂದೀಪ್, ಯಾಕಪ್ಪ ತುಂಬ ಗಾಬರಿಯಲ್ಲಿದ್ದೀಯಾ? ಎಲ್ಲವೂ ಕ್ಷೇಮವಾಗಿದೆ ತಾನೇ? ಇಲ್ಲಿ ಎಲ್ಲವೂ ಕ್ಷೇಮವಾಗಿದೆ, ಆದರೆ ನೋಡು, ನೀನು ನಿನ್ನ ಎಚ್ಚರಿಕೆಯಲ್ಲಿರಬೇಕು ಮಗ. ಯಾಕೆಂದರೆ ನಾನು 25 ವರ್ಷಗಳಿಂದ ಸೆರೆಮನೆಯಲ್ಲಿರಿಸಿದ ಕೈದಿ ಇಂದು ಬಿಡುಗಡೆಯಾಗಿದ್ದಾನೆ. ಅವನೇನಾದರೂ ನಿನ್ನ ಬೆನ್ನು ಬಿದ್ದರೆ ಹೆದರಬೇಡ. ನನ್ನ 35 ವರ್ಷಗಳ ಸರ್ವೀಸ್ನಲ್ಲಿ ಇಂಥ ಎಷ್ಟೋ ಜನರನ್ನು ಕಂಡಿದ್ದೇನೆ. ಮೇಲಾಗಿ ಎಲ್ಲ ಕಡೆಗೂ ನನ್ನ ಶಿಫಾರಸು ನಡೆಯುತ್ತದೆ. ಕೈದಿಗಳು ಯಾವಾಗ ಹೊರಗೆ ಬಂದರೂ ನಮ್ಮ ಸಂಸಾರದ ಮಾಹಿತಿಯನ್ನೆಲ್ಲ ಸಂಗ್ರಹಿಸಿರುತ್ತಾರೆ. 1-2 ದಿನ ನಿನ್ನ ಸ್ನೇಹಿತರ ಜೊತೆಯಲ್ಲಿ ಇರು. ಅಷ್ಟಾಗಿಯೂ ಯಾರಾದರೂ ನಿನ್ನ ಹಿಂಬಾಲಿಸಿದರೆ ನನಗೆ ಫೋನ್ ಮಾಡು. ಅಲ್ಲಿ ಎಲ್ಲ ಪೊಲೀಸ್ ಠಾಣೆಗೆ ಹೇಳಿ ನಿನಗೆ ರಕ್ಷಣೆ ಕೊಡಿಸುತ್ತೇನೆ ಎಂದಾಗ ಎಂದು ಬೆಚ್ಚದ ಹೆದರದ ತಂದೆ ಇಂದೇಕೆ ಇಷ್ಟೊಂದು ನರ್ವಸ್ ಆಗಿದ್ದಾರೆ? ತಂದೆಯವರ ಆಪ್ತ ಮಿತ್ರರಾದ ಗುರುರಾಯರ ಬಳಿ ಮಾತನಾಡಬೇಕು ಅಂದರೆ ಈ ವಿಷಯವೆಲ್ಲ ತಿಳುತ್ತದೆ ಎಂದುಕೊಂಡು ರಾತ್ರಿ ಫೋನ್ ಮಾಡಿದಾಗ ಗುರುರಾಯರು, ಹೌದಪ್ಪ, ನಿಮ್ಮ ತಂದೆ ಒಬ್ಬ ನಿರಪರಾಧಿಯನ್ನು ಅಪರಾಧಿ ಎಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಅದರ ಪೂರ್ತಿ ಪ್ರಕರಣವನ್ನು ನಿನ್ನೆದುರು ಹೇಳುತ್ತೇನೆ, ಕೇಳು. ರಾಜಾರಾಯರಿಗೆ ಪೊಲೀಸ್ ಇಲಾಖೆಯಲ್ಲಿ ಅವನ ದಕ್ಷ ಪ್ರಾಮಾಣಿಕತೆಗೆ ತಕ್ಕಂತೆ ಹುದ್ದೆಗಳು ದೊರಕಿ ಸಬರ್ಬನ್ ಪೊಲೀಸ್ ಠಾಣೆಗೆ ಮೇಲಾಧಿಕಾರಿಯಾಗಿ ನಿಯೋಜಿಸಿದಾಗ ಎಲ್ಲಿ ಹೋದರೂ ಸಾಹೇಬರೇ ಎಂದು ಏನೇ ಸರಕುಕೊಂಡರೂ ಉಚಿತವಾಗಿ ನೀಡಿ ಕೈ ಮುಗಿದುಗೊಳಿಸುತ್ತಿದ್ದರು. ಇದರಿಂದ ಅವನಲ್ಲಿ ಅಹಂ ಪ್ರಜ್ವಲಿಸತೊಡಗಿ ಅದು ತನ್ನ ಹಕ್ಕೆಂದು ತಿಳಿದುಕೊಂಡು ಒಂದು ದಿನ ಬೈಕ್ ರಿಪೇರಿಗೆಂದು ಗ್ಯಾರೇಜಿಗೆ ಹೋದಾಗ ಇಷ್ಟು ದಿನಗಳಿಂದ ಕಾಣದೇ ಇದ್ದ ಹೊಸ ಹುಡುಗನೊಬ್ಬ, ಹೆಸರು ಬಹುಶಃ ಪ್ರತಾಪ್, ಬೈಕನ್ನು ರಿಪೇರಿ ಮಾಡಿಸಿಕೊಂಡು ದುಡ್ಡು ಕೊಡದೆ ಹಾಗೆ ಹೊರಟ ನಿಮ್ಮಪ್ಪನಿಗೆ, ಸರ್, ರಿಪೇರಿ ಮಾಡಿದ ದುಡ್ಡು ಕೊಡಿ ಎಂದಾಗ ಸಿಟ್ಟಿಗೆದ್ದ ನಿಮ್ಮಪ್ಪ, ಯಾವ ದುಡ್ಡು ನನ್ನನ್ನು ದುಡ್ಡು ಕೇಳುವಷ್ಟು ಪೊಗರು ಬಂತೆ ನಿನಗೆ ಎಂದು ಅಬ್ಬರಿಸಿದಾಗ ಸ್ವಾಭಿಮಾನಿ ಹುಡುಗ ಪ್ರತಾಪ್, ಸರ್, ನಾನೇನು ನಿಮ್ಮನ್ನು ಪೋಷಟ್ಟೆ ಕೇಳುತ್ತಾ ಇಲ್ಲ. ನಾನು ಬೆವರು ಸುರಿಸಿ ದುಡ್ಡಿದ ಹಣವನ್ನು ಕೊಟ್ಟು ಹೋಗಿ ಎಂದು ದಿಟ್ಟತನದಿಂದ ನುಡಿದ ನುಡಿ ರಾಜಾರಾಯರ ದುರಾಭಿಮಾನಕ್ಕೆ ಧಕ್ಕೆ ತಂದಂತಾಗಿ, ಕೊಡುವುದಿಲ್ಲ, ಏನು ಮಾಡುವೆ, ಬಿಡುವುದಿಲ್ಲ, ನಾನು ದುಡಿದ ದುಡ್ಡು ಬಿಡುವುದಿಲ್ಲ ಎಂದ ಪ್ರತಾಪನ ಮಾತಿನಿಂದ ಕೆರಳಿದ ನಿಮ್ಮ ತಂದೆ ತನ್ನ ಸಿಬ್ಬಂದಿಯಿಂದ ಅವನ ಮೇಲೆ ಇಲ್ಲ ಸಲ್ಲದ ಪ್ರಕರಣಗಳನ್ನು ದಾಖಲಿಸಿ ಜೈಲು ಸೇರಿಸಿದಾಗ ಹುಡುಗನ ತಾಯಿ ಸುಬ್ಬಮ್ಮ ಪೊಲೀಸ್ ಠಾಣೆಗೆ ಬಂದು, ಅಣ್ಣವರೇ, ಏನೂ ಅರಿಯದ ವಯಸ್ಸು, ತಿಳಿಯದೆ ತಮ್ಮೊಂದಿಗೆ ಹೊರಟಾಗಿ ನಡೆದುಕೊಂಡಿದ್ದಾನೆ. ತಂದೆ ಇಲ್ಲದ ತಪ್ಪಲ್ಲಿ ಅವನ ದುಡಿಮೆಯೇ ನಮ್ಮ ಕಂಚಿಗೆ ಆಧಾರ. ಅವನ ಪರವಾಗಿ ನಾನು ಕ್ಷಮಾಪಣೆ ಕೇಳುತ್ತೇನೆ, ಬಿಟ್ಟು ಬಿಡಿ ಎಂದು ಪರಿಪರಿಯಾಗಿ ತಿಂಗಳಾನುಗಟ್ಟಲೆ ಠಾಣೆಗೆ ಓಡಾಡಿದರು. ಯಾವುದೇ ರೀತಿಯಿಂದ ಅವಳ ದುಃಖಕ್ಕೆ ಸ್ಪಂದಿಸದೆ ಕಲ್ಲಾದ ಇವನಿಗೆ ಆ ಸ್ವಾತಿ ಸುಬ್ಬಮ್ಮ ಕೊರಗಿ ಪ್ರತಾಪ್ ಮೇಲಿನ ಪ್ರಕರಣಗಳನ್ನು ಒಂದಕ್ಕೊಂದು ಸರಮಾಲೆಯಿಂದ ಪೂಣಿಸುತ್ತಾ ಹೊರಟಾಗ ಬಹಳ ನೊಂದ ತಾಯಿ, ನಾನು ಏನೂ ತಪ್ಪು ಮಾಡದ ನನ್ನ ಮಗನಿಗಾಗಿ ಹೇಗೆ ನಾವು ಸಂಕಟ ಅನುಭವಿಸ್ತಿರೋ ಹಾಗೆಯೇ ನೀನು ಒಂದಿನ ಕೊರಗಿ ನಳಲೇಬೇಕು. ಇದೇ ನನ್ನ ಶಾಪವೆಂದು ಕಣ್ಣೀರಿಡುತ್ತಾ ಹೊರಟಾಗ ಅಲ್ಲೇ ಇದ್ದ ನನಗೆ ಸರಿ ಕಾಣದೆ, ರಾಜು, ಯಾಕೋ ನೀನು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಿರುವೆ. ಇದು ಖಂಡಿತ ನಿನಗೆ ಒಳ್ಳೆಯದಲ್ಲ. 100 ಅಪರಾಧಿಗಳ ಮೇಲೆ ಪ್ರಕರಣ ದಾಖಲಿಸಿ ಜೈಲು ಸೇರಿಸು, ಆದರೆ ಒಬ್ಬ ನಿರಪರಾಧಿಯನ್ನು ಬಂಧಿಸಬೇಡ ಎಂದು ಇಷ್ಟೇ ತಿಳಿ ಹೇಳಿದರು. ಸಾಯುವವನಿಗೆ ಮದ್ದಿಲ್ಲ, ಕೇಳುಗಾಲಕ್ಕೆ ಬುದ್ಧಿ ಇಲ್ಲ ಎಂಬಂತೆ ವರ್ತಿಸಿ, ಅವಳೇನು ದೊಡ್ಡ ಋಷಿಮುನಿಯೇ, ಅವಳ ಶಾಪ ನನ್ನನ್ನೇನು ಮಾಡುತ್ತದೆ? ನನಗೇನು ಮಾಡಲಾರದು ಎಂಬ ಉಡಾಪೆಯ ಉತ್ತರದಿಂದ ಅವರ ಮನೆತನದ ಅವನತಿಗೆ ಕಾರಣೀಭೂತನಾದ. ಇಷ್ಟು ವರ್ಷ ಹೇಗೋ ಕಳೆದು ಹೋಯಿತು. ಆದರೆ ಇಂದು ಪ್ರತಾಪನ ಬಿಡುಗಡೆಯಾಗಿದೆ. ಅವನ ಎದೆಯಲ್ಲಿ ದಾವಾಗ್ನಿ ಯಾವ ರೀತಿ ಹೊರಹೊಮ್ಮುವುದೋ ಯಾರೋ ಬಲ್ಲರು. ನಿನ್ನಪ್ಪ ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆಯಾಗಿ ಪ್ರತಾಪ್ ಪ್ರತಿಕಾರ ಸೇರಿಸಿಕೊಳ್ಳದೆಯೂ ಇರಬಹುದು. ಒಟ್ಟಿನಲ್ಲಿ ಜಾಗ್ರತೆಯಲ್ಲಿರೋ ಅಷ್ಟೇ ಎಂದು ಹೇಳಿ ಮುಗಿಸಿದಾಗ ಪ್ರತಾಪನ ಕುರಿತು ಸಂದೀಪನಿಗೂ ಕೆಳಕೆನಿಸಿತು. ಇಂಜಿನಿಯರಿಂಗ್ ಕೊನೆಯ
ಕೊನೆಯ ವರ್ಷ ಮುಗಿಸಿ ಅಪ್ಪ ಅಮ್ಮರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದುಕೊಂಡು ತನ್ನೊಂದಿಗೆ ರಕ್ಷಣೆಗಾಗಿ ಲೈಸೆನ್ಸ್ ಪಡೆದ ರೈಫಲ್ ಇಟ್ಟುಕೊಂಡ. 2-3 ದಿನ ಬಿಟ್ಟ ಸಂದೀಪನಿಗೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವಂತೆ ಭಾಸವಾಗಿ ವೇಗವಾಗಿ 2 ವೀಲರ್ ಓಡಿಸತೊಡಗಿದ. ಅವನು ಹಿಂಬಾಲಿಸತೊಡಗಿದ. ಅಪ್ಪನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಅವನ ಮುಖಲಕ್ಷಣಗಳನ್ನು ಹೇಳಿದ. ಪ್ರತಾಪನ ಮುಖಕ್ಕೆ ಹೊಂದುವುದು ಎಂದ ಹಿಂಬಾಲಕನನ್ನು ತಪ್ಪಿಸಲು ಸಣ್ಣ ಪುಟ್ಟ ಗಲ್ಲಿಗಳಲ್ಲಿ ಹಾಯ್ದು ಪರಾಗಲಿಸಿದರೂ ಅವನಿಂದ ತಪ್ಪಿಸಿಕೊಳ್ಳಬೇಕೆಂದು ಗಾಡಿ ನಿಲ್ಲಿಸಿ ಎತ್ತರದ ಮೆಟ್ಟಲಕ್ಕೆ ಹೋಗಿ ನಿಂತೆ. ಅವನು ಅಲ್ಲಿಗೂ ಬಂದಾಗ ನನಗೇನು ಉಳಿಗಾಲವಿಲ್ಲವೆಂದುಕೊಂಡು ಮೇಲೆ ಹತ್ತು ಬರುತ್ತಿದ್ದವನ ಮೇಲೆ ಮುಚ್ಚಿಟ್ಟುಕೊಂಡ ರೈಫಲ್ ತೆಗೆದು ಹರಿಸಿಬಿಟ್ಟೆ. ಅಲ್ಲಿಯೇ ಬಿದ್ದು ಕೊನೆಯುಸಿರೆಳೆದ. ಕೊನೆಗೆ ಇಳಿದು ಬಂದು ನೋಡಿದಾಗ ದಿಗ್ಭ್ರಾಂತನಾದ. ಅವನ ಕೈಯಲ್ಲಿ ತನ್ನ ಕಾಲೇಜಿನ ID ಕಾರ್ಡ್ ಇದೆ. ಅಯ್ಯೋ, ಎಂಥ ಕೆಲಸ ಮಾಡಿದೆ! ನಾನು ನನ್ನ ಗಾಡಿ ಸ್ಟಾರ್ಟ್ ಮಾಡುವಾಗ ಅರಿಯದೇ ಬಿದ್ದ ನನ್ನ ID ಕಾರ್ಡನ್ನು ಕೊಡಲು ಬೆನ್ನಟ್ಟಿದವನನ್ನು, ಒಳ್ಳೆಯದನ್ನು ಮಾಡಲು ಬಂದವನನ್ನು ಅನ್ಯಾಯವಾಗಿ ಕೊಂದು ಪೊಲೀಸ್ ಅಧಿಕಾರಿಯ ಮಗನಾಗಿ ಕೊಲೆಗಾರದನಲ್ಲ. ಅಪ್ಪ, ಮುಂದಿನ ವರ್ಷ ಇಂಜಿನಿಯರಿಂಗ್ ಮುಗಿಸಿ ದೊಡ್ಡ ಹುದ್ದೆ ಇರುತ್ತಿದ್ದ ನಿನ್ನ ಮಗ ಸಂದೀಪ್ ಕೊಲೆಗಾರನಾಗಿ ಬಿಟ್ಟೆನಪ್ಪ. ನೀನು ನಿರಪರಾಧಿಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ನೀ ಮಾಡಿದ ಕುಕರ್ಮಕ್ಕೆ 100 ಹಸುಗಳಿರುವಲ್ಲಿ ಕರುವನ್ನು ಬಿಟ್ಟರೆ ತನ್ನ ತಾಯಿಯನ್ನೇ ಗುರುತಿಸುವಂತೆ ನಿನ್ನ ಕರ್ಮ ಮರೆಯದೇ ಹುಡುಕಿ ಪ್ರಕರಣವನ್ನು ದಾಖಲಿಸಿತು. ನಿನ್ನ ಹಣ, ಶಿಫಾರಸು ಯಾವುದೂ ನನ್ನ ಕಾಪಾಡದೆ ನನ್ನ ಕೈಯಿಂದಲೇ ಗುಂಡು ಹೊಡಿಸಿ ಕೈದಿಯಾಗಿಸಿ ಬಿಟ್ಟೆಪ್ಪ ಎಂದು ಬಿಕ್ಕಿ ಅಳುತ್ತಿದ್ದ ಸಂದೀಪನ ಮಾತು ಕೇಳಿ ಅಲ್ಲೇ ಕುಸಿದರು ರಾಜಾರಾಯರು.